ನಮಸ್ಕಾರ ವೀಕ್ಷಕರೇ, ತಮಗೇನಾದರೂ ಕೇತು ದಶ ಭುಕ್ತಿ ಅಂತರ್ಭುಕ್ತಿ ಏನಾದರೂ ರನ್ ಆಗ್ತಾ ಇದೆಯಾ? ಹಾಗಾದರೆ ದಯಮಾಡಿ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ. ಕೇತು ಈಸ್ ಕಾರಕ ಫಾರ್ ಐಸೋಲೇಷನ್ ಅಂತ ಕರೀತಾರೆ. ಐಸೋಲೇಷನ್ ಅಂದರೆ ಏನು? ಒಬ್ಬಂಟಿ ಜೀವನ, ಸಾಂಸಾರಿಕ ಬದುಕಿನಿಂದ ದೂರ. ಸೊ ಇದು ಕೇತುಗೆ ಇಷ್ಟ ಆಗುತ್ತೆ. ನೀವೇನಾದರೂ ಮೆಟರಿಸ್ಟಿಕ್ ಲೈಫಲ್ಲಿ ಇತ್ತು ಅಂದರೆ ಜಗಳಗಳು, ಮನಸ್ತಾಪಗಳು ಅಥವಾ ಲಿಟಿಗೇಷನ್ಸ್ ಬರುವಂಥ ಕಾಂಬಿನೇಷನ್ ಇರುತ್ತದೆ. ಹಾಗಾಗಿ ಕೇತುಗೆ ಇಷ್ಟ ಆಗುವಂಥದ್ದು ಏನು ಮಾಡ್ಬೇಕು? ನಾವು ಐಸೋಲೇಷನ್ ಪ್ಲೇಸಸ್ಗೆ ಹೋಗಬೇಕಾಗತ್ತೆ. ಸೋಲೋ ಟ್ರಿಪ್ಪು, ಅದು ಯಾರ ಜೊತೆಗೂ ಅಲ್ಲ, ಒಬ್ಬಂಟಿಯಾಗಿ ನೊಮ್ಯಾಡ್ ಥರ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರಬೇಕು. ಎಲ್ಲಿಗೆ ಹೋಗಬೇಕು? ಬೆಟ್ಟ ಪ್ರದೇಶಗಳು ಅಥವಾ ಕಾಡಿನ ಪ್ರದೇಶಗಳು ಅಥವಾ ಟ್ರೆಕ್ಕಿಂಗ್, ಸೋಲೋ ಟ್ರೆಕ್ಕಿಂಗ್ ಅಂತಾರಲ್ಲ ಆ ಥರ. ಇಲ್ಲಾಂದರೆ ಟೆಂಪಲ್ಸು, ಲಾಂಗ್ ಜರ್ನಿ ಇರೋವಂಥ ಟೆಂಪಲ್ಸ್ ಇರ್ಬೋದು, ಅಥವಾ ಮಸೀದಿ ಇರ್ಬೋದು, ಅಥವಾ ಚರ್ಚ್ ಇರ್ಬೋದು. ಯಾವುದೇ ಒಂದು ಈ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದ್ರಿಂದ ಕೇತು ಶಾಂತಿ ಆಗುತ್ತೆ. ಸೋಲೋ ಟ್ರಿಪ್ಪು ನೆನಪಿರಲಿ. ಧನ್ಯವಾದ.